ಕಿಲ್ಲರ್ ಕಲರ್ ಬಗ್ಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇವತ್ತು ನಿನ್ನೆಯಿಂದ ನಾವು ಹೋರಾಟ ಮಾಡ್ತಿರೋದಲ್ಲ, ದಶಕಗಳಿಂದ ನಾವು ಈ ಕಿಲ್ಲರ್ ಕಲರ್ ಬಗ್ಗೆ, ಅದರ ಬಳಕೆಯ ಬಗ್ಗೆ ದನಿ ಎತ್ತುತ್ತಾನೆ ಇದ್ದೀವಿ. ಅದು ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಚಾನೆಲ್ ನಲ್ಲಿರುವಾಗಲೂ ಕೂಡ ನಾನು ಈ ಕಿಲ್ಲರ್ ಕಲರ್ ಬಗ್ಗೆ ಹೇಳ್ತಾನೆ ಬಂದಿದ್ದೀನಿ. ಆದರೆ ಇವತ್ತು ಖುಷಿಯ ವಿಚಾರ ಏನಂದ್ರೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಆದರೆ ಈ ದಶಕಗಳಿಂದ ಆಗಿರುವಂತಹ ಹಾನಿಗೆ ಹೊಣೆ ಯಾರು ಅನ್ನೋ ರೀತಿಯಲ್ಲಿ ಆಗಿದೆ. ಯಾಕಂದ್ರೆ 10-15 ವರ್ಷಗಳಿಂದ ಈ ಕಾರ್ಸೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾರಕ ಕಲರ್ ಅನ್ನ ತಿಂದು ಅದೆಷ್ಟೋ ಮಂದಿಗೆ ಕ್ಯಾನ್ಸರ್ಗಳ ಲಕ್ಷಣಗಳು ಕಂಡು ಬಂದಿವೆ. ನಾವು ಇವತ್ತೊಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಅಂಗಡಿಗಳಿಂದ ಹೋಗಿ ನಾವು ಒಂದಷ್ಟು ಕಬಾಬ್ ಪೌಡರ್ಗಳನ್ನ ತಂದಿದ್ದೀವಿ, ನಿಮ್ಮ ಮುಂದೆನೆ ನಾವು ಇಟ್ಟಿದ್ದೀವಿ. ಆ ಕಬಾಬ್ ಪೌಡರ್ಗಳಲ್ಲಿ ಎಷ್ಟು ಕಲರ್ ಇದೆ, ಎಷ್ಟು ಕಲರ್ ಇಲ್ಲ ಅನ್ನೋದನ್ನ ನಾವೊಂದು ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ಆದರೆ ದುರಂತ ಅಂತಂದ್ರೆ ಫೇಮಸ್ ಆಗಿರುವ, ಅತಿ ಹೆಚ್ಚು ಮಾರಾಟ ಆಗುವ, ನಾನು ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ, ಅತಿ ಹೆಚ್ಚು ಮಾರಾಟ ಆಗುವಂತ ಈ ಕಬಾಬ್ ಪೌಡರ್ಗಳಲ್ಲಿ ಕಲರ್ ಕಂಡು ಬಂದಿದೆ. ಅಂದ್ರೆ ಈಗ ನೀವು ಈ ಪರ್ಮಿಷನ್ ಅನ್ನ ಕೊಟ್ಟಿದ್ದೀರಲ್ಲ, ಕೊಡುವಾಗ ನೀವು ಅದನ್ನು ಚೆಕ್ ಮಾಡಿಲ್ವ? ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಫುಡ್ ಆಫೀಸರ್ಸ್ಗಳು ಅಂತ ಇದ್ದೀರಲ್ಲ, ನೀವು ಈ ಆಹಾರದ ಗುಣಮಟ್ಟವನ್ನ, ಅದರ ಸುರಕ್ಷತೆಯನ್ನ ಗಮನಿಸಬೇಕಿತ್ತು. ಆದ್ರೆ ನೀವು ಹೇಗೆ ಲೈಸೆನ್ಸ್ ಕೊಟ್ರೆ? ಅಂದ್ರೆ ಇಲ್ಲಿ ಕೆಲವರು ಪ್ರಭಾವಿಗಳ ಫ್ಯಾಕ್ಟರಿಗಳಿವೆ, ಆ ಪ್ರಭಾವಿಗಳನ್ನ ಮುಟ್ಟಕ್ಕೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ? ಅವರು ಮಾಡುವ ಈ ವಿಷ ತಿನ್ನಿಸುವಂತ, ಜನರಿಗೆ ಕ್ಯಾನ್ಸರ್ ಹಂಚುವಂತ ಕೆಲಸ ಮಾಡ್ತಾ ಇದಾರಲ್ಲ, ಅದು ನಿಮ್ಗೆ ಯಾಕೆ ಕಾಣ್ತಾ ಇಲ್ಲ? ಹಾಗಾದ್ರೆ ಈಗ ನೀವು ಆದೇಶ ಕೊಟ್ಟಿದ್ದೀರಲ್ಲ, ನೀವು ಇವರ ವಿರುದ್ಧ ಕ್ರಮ ಕೈಗೊಳ್ತೀರಾ ಅನ್ನುವ ಸವಾಲನ್ನು ನಿಮ್ಮ ಮುಂದೆ ಹಾಕ್ತಿದ್ದೀವಿ. ಜೊತೆಗೆ ನಾವೊಂದು ಮಾಡಿದ ರಿಯಾಲಿಟಿ ಚೆಕ್ ಅನ್ನು ನೋಡ್ತಿದ್ದೀರಿ. ನೋಡಿ, ನನ್ನ ಮುಂದೆ ಈಸ್ಟರ್ನ್ ಪೌಡರ್ ನಾವೊಂದು ಚೆಕ್ ಮಾಡಿದ್ವಿ. ಇದರಲ್ಲಿ ನಿಜವಾಗ್ಲೂ ಕೂಡ ಕಲರ್ ಅಂತಹ ಕಲರ್ ಕಂಡು ಬಂದಿಲ್ಲ. ನಾರ್ಮಲ್ ಆಗಿ ಮಸಾಲೆಯಲ್ಲಿ ಏನು ಕಲರ್ ಬರುತ್ತೆ, ಈಗ ಹಳದಿ ಹಾಕಿದಾಗ ಅಥವಾ ಮೆಣಸಿನ ಪುಡಿ ಹಾಕಿದಾಗ ಏನು ಕಲರ್ ಬರುತ್ತೆ ಅದು ಮಾತ್ರ ಕಾಣಿದ್ರೆ ನಿಮ್ಗೆ ಕಣ್ಮುಂದೆನೆ. ಇದರಲ್ಲಿ ಎಕ್ಸಾಜರೇಷನ್ ಏನಿಲ್ಲ. ಇನ್ನು ಇಲ್ಲೊಂದು ಅರುಣ್ ಅನ್ನುವಂಥ ಒಂದು ಪೌಡ್ರು, ನಮಗೆ ಕಬಾಬ್ ಪೌಡ್ರನ್ನ ತಂದಿದ್ವಿ, ಅದನ್ನು ಚೆಕ್ ಮಾಡಿದ್ವಿ ನಾವು. ಅದು ಕೂಡ ನೋಡಿ ನಿಮ್ಮ ಕಣ್ಮುಂದೆ ಇದೆ. ಇಲ್ಲಿ ಯಾವುದೇ ಕಲರ್ ಇಲ್ಲ. ಅಂದರೆ ಇವರು ಕಲರ್ ಇಲ್ಲದೆ ಕಬಾಬ್ ಪೌಡ್ರನ್ನ ಮಾಡಿದ್ದಾರೆ. ಆ ಮೂಲಕ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಆದರೆ ನಿಮ್ಗೊಂದು ಆಶ್ಚರ್ಯವನ್ನು ತೋರಿಸ್ತೀನಿ ನೋಡಿ. RR ಹಳ್ಳಿ ಮಸಾಲ ಅಂತ ಒಂದಿದೆ ನೋಡಿ, RR ಹಳ್ಳಿ ಮಸಾಲ. ಇದರಲ್ಲಿ ಕಲರ್ ನೋಡಿ ಯಾವ ರೀತಿ ಕಲರ್ ಇದೆ ಅಂತಂದರೆ, ಇದು ಪ್ಯೂರ್ಲಿ ಆರ್ಟಿಫಿಷಿಯಲ್ ಕಲರ್ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ನೋಡಿ, ಇಲ್ಲಿ ಈ ಮಸಾಲೆಗೂ ಇರುವಂಥ ವ್ಯತ್ಯಾಸವನ್ನು ನೀವೇ ಗಮನಿಸಿ. ಇದರಲ್ಲಿ ಏನು ನಾವು ಅದರಲ್ಲಿ ಇದು ಮಾಡಿಲ್ಲ, ಟಿಶ್ಯೂ ಪೇಪರ್ ಮೇಲೆ ನಾವು ಈ ಕಬಾಬ್ ಪೌಡ್ರನ್ನು ಹಾಕಿದಾಗ ಇದರಲ್ಲಿ ಬಂದಿದ್ದು RR ಹಳ್ಳಿ ಮಸಾಲ ಹೇಗಿದೆ, ಇದು ಯಾವ ರೀತಿ ಮಸಾಲೆ ಇದೆ. ಅದೇ ರೀತಿ ಇನ್ನೊಂದು ನಮಗೆ ಸ್ಪರ್ಶ್ ಅಂತ ಒಂದು ಮಸಾಲ ಪುಡಿ ನೋಡಿ, ಇದರಲ್ಲೂ ನೋಡಿ ಈ ಕಬಾಬಲ್ಲೂ ಕೂಡ ಅದೇ ರೀತಿಯ ಬಣ್ಣ ಕಂಡು ಬರ್ತಾ ಇದೆ. ಆಯಿತಾ? ಇದು ನಾವು ಮಾಡಿದ ಪ್ರಯೋಗ. ಇನ್ನು ತೇಜು ಮಸಾಲ, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ, ಮಾರಾಟ ಆಗುವ ಈ ಮಸಾಲ, ಪ್ರಭಾವಿಗಳಿಗೆ ಸೇರಿರುವಂಥ ಒಂದು ಮಸಾಲ. ಆದರೆ ಇದರಲ್ಲೂ ಕೂಡ ಬಣ್ಣ ಇರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ನೋಡಿ ಇಲ್ಲಿ. ಇದು ಇನ್ನು ಇಲ್ಲೊಂದು ರಿಸಿ ಅಂತ ಇದೆ, ಇದರಲ್ಲೂ ಕೂಡ ಅಷ್ಟೇನು ಇದು ಮೆಣಸಿನ ಕಲರ್ ಬಿಟ್ಟರೆ ಅಷ್ಟೇನು ಕಲರ್ಗಳು ಕಾಣ್ತಾ ಇಲ್ಲ. ನಿಮ್ಮ ಕಣ್ಮುಂದೆಯೇ ಈ ಪ್ರಯೋಗವನ್ನು ಮಾಡಿದ್ದೀವಿ.